ಹಲೋ ಪ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ನೆಟ್ವರ್ಕ್ ಅಂದರೆ ನಾವು ಎಲ್ಲೇ ಹೋದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿದ್ದೆ. ನಾವು ಫೋನ್ ಮಾಡಬೇಕು ಅಂದರೂ ನೆಟ್ವರ್ಕ್ ಸಿಕ್ಕಲ್ಲ, ಒಂದು ವೀಡಿಯೋ ನೋಡಬೇಕಂದ್ರೂ ನೆಟ್ವರ್ಕ್ ಸಿಕ್ಕಲ್ಲ. ಯಾಕೆ ಹಿಂಗಾಗುತ್ತೆ? ನೆಟ್ ಅಂತೂ ಕನೆಕ್ಟೇ ಆಗಲ್ಲ, ಯಾಕಂದರೆ ನೆಟ್ವರ್ಕ್ ಇರಲೇಬೇಕು. ನೆಟ್ ಕನೆಕ್ಟ್ ಆಗಬೇಕು ಅಂದರೆ ಆ ಪ್ರಾಬ್ಲಮ್ನ ನಾನು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ನೀವು ಆರಾಮಾಗಿ, ನೀವು ಎಲ್ಲೇ ಇದ್ರೂ ಆರಾಮಾಗಿ ಈ ಸೆಟ್ಟಿಂಗ್ಸ್ನ ಆನ್ ಮಾಡಿದ್ರೆ ಸಾಕು. ನಿಮ್ಮ ಮೊಬೈಲಲ್ಲಿರೋ ಸೆಟ್ಟಿಂಗ್ಸ್ನ ಆನ್ ಮಾಡಿದ್ರೆ ಸಾಕು, ನಿಮಗೆ ಫುಲ್ ನೆಟ್ವರ್ಕ್ ಎನಿ ಟೈಮ್ ಸಿಗುತ್ತೆ. ಯಾವ ಸೆಟ್ಟಿಂಗ್ಸ್ ಅದು ಏನು, ನಮ್ಮ ಮೊಬೈಲಲ್ಲೇ ಇದೆಯಾ, ನಮ್ಮ ಫೋನ್ ಸೆಟ್ಟಿಂಗ್ಸಲ್ಲೇ ಇದೆಯಾ ಅಂತ ಕುತೂಹಲದಿಂದ ಇದ್ದೀರಾ? ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಫುಲ್ ನೆಟ್ವರ್ಕ್ ಪ್ರಾಬ್ಲಮ್ಮೇ ಇರಲ್ಲ. ಇನ್ನು ಜೀವನದಲ್ಲಿ ಅಷ್ಟು ಸಾಲ್ವ್ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಇದರಲ್ಲಿ 3 ಆಪ್ಷನ್ಸ್ ಇರುತ್ತೆ. ಇದನ್ನು ದಯವಿಟ್ಟು ಕೊನೆ ತನಕ ನೋಡಿ. ಮೊದಲನೇದಾಗಿ ನಿಮ್ಮ ಫೋನಿನ ಸೆಟ್ಟಿಂಗ್ಸ್ನ ಮೊದಲನೇದಾಗಿ ಆನ್ ಮಾಡ್ಕೊಳ್ಳಿ. ನಾನು ಆನ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಹಲವಾರು ಸೆಟ್ಟಿಂಗ್ಸ್ಗಳಿವೆ. ಅದರಲ್ಲಿ ನೀವು ಸಿಮ್ ಕಾರ್ಡ್ ಮೊಬೈಲ್ ನೆಟ್ವರ್ಕ್ಸ್ ಅಂತ ಆಪ್ಷನ್ಸ್ ಇರುತ್ತೆ. ಅದಕ್ಕೆ ಓಕೆ ಕೊಡಬೇಕು. ಈ ರೀತಿ ಓಕೆ ಕೊಟ್ಟ ತಕ್ಷಣ ಸಿಮ್ 1, ಸಿಮ್ 2, ನೀವು ಯಾವ ಸಿಮ್ನ 2 ಸಿಮ್ನು ಇದು ಮಾಡಿದ್ರೆ ಒಂದು ಸಿಮ್ ನೀವು ಈ ಥರ ನೋಡಿಕೊಂಡು ಆಮೇಲೆ ನೀವು 2 ಸಿಮ್ಗೂ ಆ ರೀತಿ ಸೆಟ್ಟಿಂಗ್ಸ ಆನ್ ಮಾಡ್ಕೋಬೋದು. ಈ ರೀತಿ ಮೊದಲನೇದಾಗಿ ನೀವು ಸಿಮ್ ಯಾವ 1ಕ್ಕೆ 2ಕ್ಕೆ ನಿಮ್ಮ ಸಿಮ್ ಹಾಕ್ಕೊಂಡಿರೋದು ಅದಕ್ಕೆ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಓಪನ್ ಮಾಡಿದ ತಕ್ಷಣ ಸಿಮ್ ಕಾರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಇದರಲ್ಲಿ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ, ಯಾಕಂದರೆ ಗೊತ್ತಾಗಲ್ಲ ಅಷ್ಟು ನೀವು ನೋಡ್ಕೊಳ್ದೆ ಹೋದರೆ. ಇದರಲ್ಲಿ ಪರ್ಫೆಕ್ಟ್ ನೆಟ್ವರ್ಕ್ ಟೈಪ್ ಅಂತ ಇರುತ್ತೆ. ಇದರಲ್ಲಿ ಬಿಫೋರ್ 3G 2G ಓನ್ಲಿ ಅಂತ ಇರುತ್ತೆ. ನಂದು 3G ಆದ್ದರಿಂದ ನನಗೆ ಇರುವಂಥ ಆಪ್ಷನ್ಸು ಬರೀ 2 ಆಪ್ಷನ್ಸ್ ಇದೆ. 2G ಬಿಫೋರ್ 3G ಅಂತ ಇರುತ್ತೆ. ಬೇರೆಯವ್ರಿಗೆ 5G 4G ಅಂತ ಇರುತ್ತೆ. ನೀವು ನಿಮ್ಮಲ್ಲಿ ಇರುವಂತಹ ನೀವು ಯಾವ ಸಿಮ್ನ ಇದು ಮಾಡ್ತಿದ್ದೀರಾ ಮತ್ತು ಮೊಬೈಲ್ ಯಾವುದು ಮೊಬೈಲ್ನ ನೀವು ಇದು ಮಾಡ್ತೀರಾ ಅದ್ರ ಮೇಲೆ ನೀವು ಮೊಬೈಲ್ ನೆಟ್ವರ್ಕ್ಸ್ನ ನೀವು ಓಕೆ ಕೊಡ್ಕೋಬೇಕಾಗುತ್ತೆ. ನಂದು 3G ಆದ್ದರಿಂದ ನಾನು 3Gಗೆ ಓಕೆ ಕೊಟ್ಟಿದ್ದೀನಿ. ನಿಮ್ಮದ್ರಲ್ಲಿ 5G 4G ಅನ್ನೋದಿದ್ದರೆ ನೀವು 4Gಗೆ ಓಕೆ ಕೊಡಿ. ಯಾಕಂದರೆ 4Gಗೆ ಓಕೆ ಕೊಡೋದ್ರಿಂದ ನೀವು ಎಲ್ಲೇ ಹೋದ್ರೂ ಅದು ನೆಟ್ವರ್ಕ್ಸ್ನ ಸಿಗುತ್ತೆ ಮತ್ತು ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಅಂತ ಸಹ ಹೇಳ್ಬೋದು. ಇದೊಂದೇ ಮಾಡೋದ್ರಲ್ಲ, ಇನ್ನೂ ಆಪ್ಷನ್ಸ್ ಇದ್ದಾವೆ. ಅದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಇದೊಂದು ಓಕೆ ಮಾಡಿದ ತಕ್ಷಣ ನೀವು ಮಾಡಬೇಕಾಗಿರೋವಂಥದ್ದು ಇನ್ನೊಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಯಾವ ಆಪ್ಷನ್ಸು ಅಂತ ಯೋಚನೆ ಮಾಡ್ತಿದ್ದೀರಾ? ಅದರಲ್ಲಿ ಡಾಟಾ ರೋಮಿನಿಂಗ್ ಅಂತ ಇರುತ್ತೆ. ಡಾಟಾ ರೋಮಿನಿಂಗ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಇಂಟರ್ನ್ಯಾಷನಲ್ ರೋಮಿಂಗ್ ಅಂತ. ಇದರಲ್ಲಿ 3 ಆಪ್ಷನ್ಸ್ ಇರ್ತವೆ. ಆಲ್ವೈಸ್, ವೇರ್, ಎಕ್ಸ್ಪೀರಿಯನ್ಸ್ ಓನ್ಲಿ, ನೆವರ್ ಅಂತ ಇರುತ್ತೆ. ನೆವರ್ ಅಂತ ಇದ್ದರೆ ನೀವು ಆಲ್ವೈಸ್ ಅನ್ನೋದಕ್ಕೆ ಓಕೆ ಕೊಡಬೇಕಾಗುತ್ತೆ. ಆಲ್ವೈಸ್ ಅಂದರೆ ನೀವು ಎಲ್ಲೇ ಹೋದ್ರೂ ನೀವು ಅದು ನೆಟ್ವರ್ಕ್ ಕನೆಕ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಅಂದರೆ ನೀವು ಯಾವ ಬೇರೆ ಹೊರದೇಶಕ್ಕೆ ಹೋದ್ರೂ ಅಥವಾ ಬೇರೆ ಊರಿಗೆ ಹೋದ್ರೂ ಅಲ್ಲಿ ಯಾವುದೇ ಒಂದು ನೆಟ್ವರ್ಕ್ ಇದ್ರೂ, ಬೇರೆ ನೆಟ್ವರ್ಕ್ ಇದ್ದರೆ ಅಂದರೆ ಜಿಯೋ ಬೇರೆ ಯಾವುದಾದ್ರೂ ನೆಟ್ವರ್ಕ್ ಇದ್ರೂ ನಿಮಗೆ ಏರ್ಟೆಲ್ ಸಿಮ್ಗೆ ನೆಟ್ವರ್ಕ್ ಸಿಗೋ ಹಂಗೆ ಮಾಡುತ್ತೆ. ಇದರಲ್ಲಿ ಆಲ್ವೈಸ್ ಅನ್ನೋ ಆಪ್ಷನ್ಸ್ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇದು ಎಲ್ಲ ಟೈಮಲ್ಲಿಯೂ ಸಹ ನೆಟ್ವರ್ಕ್ಗೆ ಸಿಗೋಂಗೆ ಮಾಡ್ಕೋಬೋದು ಅಂತ ಹೇಳ್ತಾ ನೀವು ಓಕೆ ಮಾಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ 2 ಆಪ್ಷನ್ಸ್ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ ಅಂದ್ಕೋತೀನಿ. ಇದನ್ನು ಮೊದಲು ನೀವು ಮಾಡಿ ನೋಡಿ. ಆ ನಂತರ ನೀವೇ ಬೆರಗಾಗ್ತೀರಾ. ಫುಲ್ ನೆಟ್ವರ್ಕ್ ಸಿಗುತ್ತೆ ನಿಮ್ಮ ಮೊಬೈಲಲ್ಲಿ. ನೀವೇ ಅನ್ಕೋತೀರಾ, ಇಷ್ಟು ದಿನ ನಮಗೆ ಟಿಪ್ ಗೊತ್ತೇ ಇರಲಿಲ್ಲ ಅಂತ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ, ಈ ಐಡಿಯಾ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.